ಅದಕ್ಕೆ ನಾವೆಲ್ಲ ಗುರುಗಳ ದರ್ಶನ ಮಾಡಿಕೊಂಡೆ ಅಂದರೆ ಏನು ಲಾಭ ಅನ್ನತಕ್ಕಂಥದ್ದು. ಒಮ್ಮೆ ಕೈಲಾಸದಲ್ಲಿರ್ತಕ್ಕಂಥ ಶಿವನ ಮುಂದೆ ಯಾವ ನಾರದ ಹೋಗಿ ಕೇಳ್ತಾನಂತೆ ಭಗವಂತನನ್ನು. ಏನಂತ ಕೇಳ್ತಾನಂದ್ರೆ, ಭಗವಂತ ಎಲ್ಲರೂ ಗುರು ದೊಡ್ಡವ ಅಂತ ತಿಳ್ಕೊಂಡು ಕರೀತಾರೆ, ಗುರುವಿಗೆ ದೊಡ್ಡ ಸ್ಥಾನವನ್ನು ಕೊಟ್ಟಿದ್ದಾರೆ. ಹರ ಮುನಿದರು ಗುರು ಕಾಯುವ ಅಂತಾರೆ, ಆದರೆ ಗುರು ಮುನಿದರ ಹರ ಕಾಯ್ಲಿಕ್ಕೆ ಎಂದೂ ಸಾಧ್ಯ ಇಲ್ಲ ಅಂತ ಹೇಳ್ತಾರೆ. ಗುರುವಿನ ದರ್ಶನ ಮಾಡಿಕೊಂಡ್ರೆ ಏನು ಲಾಭ ಅಂತ ತಿಳ್ಕೊಂಡು ನಾರದ ಏನು ಮಾಡಿದಂದ್ರೆ ಭಗವಂತನ ಮುಂದೆ ಈ ಪ್ರಶ್ನೆ ಕೇಳ್ತಾನಂತ. ಯಾವಾಗ ಭಗವಂತನ ಮುಂದೆ ಈ ಪ್ರಶ್ನೆ ಕೇಳಿದಾಗ ಗುರುವಿನ ದರ್ಶನದಿಂದ ಏನು ಲಾಭ, ಯಾಕೆ ಮಾಡ್ಕೋಬೇಕು, ಗುರುವಿನ ದರ್ಶನ ಯಾಕೆ ಮಾಡ್ಕೋಬೇಕು, ದರ್ಶನ ಮಾಡ್ಕೊಳ್ಳೋದ್ರಿಂದ ಏನು ಲಾಭ ಅಂತ ತಿಳ್ಕೊಂಡು ಈ ಪ್ರಶ್ನೆ ಮಾಡಿದಾಗ ಕೈಲಾಸದಲ್ಲಿರ್ತಕ್ಕಂಥ ಶಿವ ವಿಚಾರ ಮಾಡ್ತಾನಂತ. ಇಂಥ ಪ್ರಶ್ನೆ ನಾರದ ಕೇಳ್ಯಾನಂದ್ರೆ ಇವನಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ ಗುರುವಿನ ದರ್ಶನದಿಂದ ಏನು ಲಾಭ ಅನ್ನತಕ್ಕಂಥದ್ದು. ಗುರುವಿನ ದರ್ಶನದಿಂದ ಏನು ಲಾಭ ಅನ್ನತಕ್ಕಂಥದ್ದು ಇವನಿಗೆ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಇವ ಒಂದಿಷ್ಟು ಅದನ್ನು ಅನುಭವಿಸಿದಾಗ, ಅದನ್ನು ಒಂದಿಷ್ಟು ತಿಳ್ಕೊಂಡಾಗ ಗುರುವಿನ ದರ್ಶನ ಯಾಕೆ ಮಾಡ್ಕೋಬೇಕು ಅನ್ನೋದು ಅರ್ಥ ಆಗ್ತದೆ. ಹೆಂಗಾದ್ರೆ ಗುರುವಿನ ದರ್ಶನವನ್ನು ಇವನಿಗೆ ಹೆಂಗೆ ತೋರಿಸಬೇಕು, ಗುರುವಿನ ದರ್ಶನದಿಂದ ಏನು ಲಾಭ ಅನ್ನೋದು ಇವನು ಹೆಂಗೆ ಗೊತ್ತು ಮಾಡಬೇಕಂತ ತಿಳ್ಕೊಂಡು ಕೈಲಾಸದಲ್ಲಿರ್ತಕ್ಕಂಥ ಶಿವ ನಾರದನಿಗೆ ಹೇಳ್ತಾನಂತ, ನೋಡಪ್ಪ, ಗುರುವಿನ ದರ್ಶನದಿಂದ ಏನು ಲಾಭ ಅಂತ ತಿಳ್ಕೊಂಡು ನನ್ನ ಕೇಳೋದಕ್ಕಿಂತ ನೀ ಭೂಲೋಕದೊಳಗೆ ಒಂದು ಮುಳ್ಳಿನ ಬೇಲೆ ಇರ್ತದೆ, ಭೂಲೋಕದೊಳಗೆ ಒಂದು ಮುಳ್ಳಿನ ಬೇಲೆ ಇರ್ತದೆ. ಆ ಬೇಲಿ ಮೇಲೆ ಒಂದು ಪ್ರಾಣಿ ಮಲ್ಕೊಂಡಿರ್ತದೆ. ಅದಕ್ಕೆ ನೀವೇನಂತ ಕರಿತೀರಿ, ಒತ್ತಿಕಟ ಅಂತ ಕರಿತೀರ, ಡೊಣ್ಣಿಕಟ ಅಂತ ಕರಿತೀರಮ್ಮ, ಡೊಣ್ಣಿಕಟ ಅಂತ ಕರಿತೀರಿ. ಶಿವ ಹೇಳ್ತಾನ, ಮುಳ್ಳಿನ ಬೇಲಿ ಮೇಲೆ ಒಂದು ಡೊಣ್ಣಿಕಟ ಮಲ್ಕೊಂಡಿರ್ತದೆ, ಆ ಹೋಗಿ ಡೊಣ್ಣಿಕಟ ಕೇಳು, ಗುರುವಿನ ದರ್ಶನದಿಂದ ಏನು ಲಾಭ ಅನ್ನತಕ್ಕಂಥದ್ದು ಅದ ನಿನಗೆ ಹೇಳ್ತದಂತ ತಿಳ್ಕೊಂಡು ನಾರದನಿಗೆ ಭಗವಂತ ಹೇಳಿ ಕಳಿಸಿದಾಗ ನಾರದ ಎಲ್ಲಿ ಬರ್ತಾನಂದ್ರೆ ಭೂಲೋಕಕ್ಕೆ ಬರ್ತಾನೆ. ಭೂಲೋಕಕ್ಕೆ ಬರ್ತಾನ. ಒಂದು ಹೊಲದ ಒಂದು ಬದಿದ ಮ್ಯಾಗ ಒಂದಿಷ್ಟು ಮುಳ್ಳಿನ ಬೇಲಿ ಹಾಕಿದ್ರು. ಆ ಮುಳ್ಳಿನ ಬೇಲಿ ಮ್ಯಾಗ ಅದು ಡೊಣ್ಣಿಕಟ ಮಲ್ಕೊಂಡಿತ್ತು. ಅದು ವಾಸ ಮಾಡೋದ ಮುಳ್ಳಿನ ಬೇಲಿ ಮೇಲೆ ರೀ, ಅದು ಮಲ್ಕೊಳ್ಳೋದ ಮುಳ್ಳಿನ ಬೇಲಿ ಮೇಲೆ ಮಲ್ಕೊಂತದ. ಆ ಡೊಣ್ಣಿಕಟ ಹತ್ರ ಬಂದು ನಾರದ ಕೈ ಮುಗಿದು ಕೇಳ್ತಾನಂತ. ನಾರದ ಕೈ ಮುಗಿದು ಕೇಳ್ತಾನಂತ, ಏನಂತ, ಯಪ್ಪ ಡೊಣ್ಣಿಕಟ, ಗುರುವಿನ ದರ್ಶನದಿಂದ ಏನು ಲಾಭ ಅನ್ನತಕ್ಕಂಥ ನನಗೆ ಗೊತ್ತಿಲ್ಲ. ಯಾರೋ ಒಬ್ಬ ಪುಣ್ಯಾತ್ಮ ಹೇಳಿ ಕಳಿಸ್ಯಾನ, ಗುರುವಿನ ದರ್ಶನದಿಂದ ಏನು ಲಾಭ ನಿನಗೆ ಗೊತ್ತೈತೆ ಅಂತ. ಅದಕ್ಕೆ ಗುರುವಿನ ದರ್ಶನವನ್ನು ಯಾಕೆ ಮಾಡ್ಕೋಬೇಕು, ಗುರುವಿನ ದರ್ಶನದಿಂದ ಏನು ಲಾಭ, ಒಂದಿಷ್ಟು ನನಗೆ ಹೇಳಿದ್ರೆ ಭಾಳ ಚಲೋ ಆಗ್ತದೆ ಅನ್ನುವಂಥ ಈ ಮಾತನ್ನು ಮುಳ್ಳಿನ ಬೇಲಿ ಮೇಲೆ ಮಲ್ಕೊಂಡಿರ್ತಕ್ಕಂಥ ಡೊಣ್ಣಿಕಟ್ಟನ್ನು ನಾರದ ಕೇಳಿದಾಗ ನಾರದನ ಮಾತು ಕೇಳಿ ಡೊಣ್ಣಿಕಟ ಅಲ್ಲೇ ವಿಲಿ ಒದ್ದಾಡಿ ಸತ್ತು ಹೋಗಿಬಿಡ್ತಾರೆ. ಅಲ್ಲೇ ವಿಲಿ ಒದ್ದಾಡಿ ಸತ್ತು ಹೋಗಿಬಿಡ್ತು. ನಾರದ ತಿಳ್ಕೊಂಡ, ಭಗವಂತ ಹೇಳಿ ಕಳಿಸ್ಯಾನ, ಮುಳ್ಳಿನ ಬೇಲಿ ಮೇಲೆ ಮಲ್ಕೊಂಡಿರ್ತಕ್ಕಂಥ ಡೊಣ್ಣಿಕಟ ಹೋಗಿ ಕೇಳು ಹೇಳ್ತದಂತ ತಿಳ್ಕೊಂಡು ನಾ ಕೇಳೋದು ಒಂದ ತಡಪ್ಪ, ಇದ್ಯಾಕೆ ವಿಲಿ ಒದ್ದಾಡಿ ಸತ್ತತು, ಏನಿದು ಮರ್ಮ, ಗುರುವಿನ ಮರ್ಮ ಏನಿರ್ಬೋದು ಅಂತ ತಿಳ್ಕೊಂಡು ನಾರದ ಮನಸ್ಸು ನೋವು ಮಾಡಿಕೊಂಡು ಎಲ್ಲಿ ಬಂದ್ರಿ ಮತ್ತು ಭಗವಂತನ ಹತ್ರ ಬಂದ. ಯಾವಾಗ ಭಗವಂತನ ಹತ್ರ ಬರ್ತಾನಲ್ಲ ಅವಾಗ ಭಗವಂತ ಕೇಳ್ತಾನ ನಾರದನಿಗೆ, ಗುರುವಿನ ದರ್ಶನದಿಂದ ಏನು ಲಾಭ ಅನ್ನೋದು ಡೊಣ್ಣಿಕಟ ಹೇಳ್ತಾನಪ್ಪ. ನಾರದನ ಕೇಳಿದಾಗ ನಾರದ ಹೇಳ್ತಾನ, ಇಲ್ಲ ಭಗವಂತ, ಅದನ್ನು ಕೇಳೋದು ಒಂದ ತಡ, ಅದು ನನ್ನ ಮಾತಿಗೆ ವಿಲಿ ಒದ್ದಾಡಿ ಸತ್ತು ಹೋಗಿಬಿಡ್ತಪ್ಪ, ಅದಕ್ಕೆ ನಿನ್ನ ಬಳಿ ಬಂದನಿ, ನೀನ ಹೇಳಿಬಿಟ್ರೆ ಭಾಳ ಚಲೋ ಆಗ್ತದಂತ ತಿಳ್ಕೊಂಡು ನಾರದ ಭಗವಂತನ ಕೇಳಿದಾಗ ಭಗವಂತ ಅಂತ ಇಲ್ಲಿಲ್ಲ, ಅದ ಭೂಲೋಕಕ್ಕೆ ಹೋಗು, ಅದ ಭೂಲೋಕಕ್ಕೆ ಹೋಗು. ಒಂದು ಅಡವಿ ಒಳಗೆ ಒಂದು ಮಾವಿನ ಮರ ಇರ್ತದೆ. ಆ ಮಾವಿನ ಮರದ ಮ್ಯಾಲ ಒಂದು ಕೋಗಿಲೆ ಕುಂತಿರುತ್ತದೆ. ಆ ಕೋಗಿಲೆಯನ್ನು ಹೋಗಿ ಕೇಳು, ಗುರುವಿನ ದರ್ಶನದಿಂದ ಏನು ಲಾಭ ಅನ್ನೋದು ಅದು ನಿನಗೆ ಹೇಳುತ್ತದಂತ ತಿಳ್ಕೊಂಡು ಶಿವ ಮತ್ತು ನಾರದನಿಗೆ ಹೇಳಿ ಕಳಿಸ್ತಾನೆ. ಮತ್ತು ನಾರದ ಎಲ್ಲಿ ಬಂದ್ರಿ, ಭೂಲೋಕಕ್ಕೆ ಬಂದ. ಭೂಲೋಕಕ್ಕೆ ಬಂದ. ಒಂದು ಸುಂದರವಾಗಿರ್ತಕ್ಕಂಥ ಒಂದು ಅಡವಿ ಇತ್ತು. ಆ ಅಡವಿ ಮಧ್ಯದಲ್ಲಿ ಒಂದು ಮಾವಿನ ಮರ ಭಾಳ ಚಂದ ಬೆಳೆದಿತ್ತು. ಆ ಮಾವಿನ ಮರದ ಮ್ಯಾಲ ಒಂದು ಕೋಗಿಲೆ ಕುಂತಿತ್ತು. ಆ ಕೋಗಿಲೆಯನ್ನು ನಾರದ ನೋಡಿ ಕೋಗಿಲೆ ಮುಂದೆ ಬಂದು ನಿಂತ ಕೈ ಮುಗಿದು ಕೇಳ್ತಾನಂತ, ಬಹಳ ಸುಂದರವಾಗಿರ್ತಕ್ಕಂಥ ನಿನ್ನ ಕಂಠದಿಂದ ಹಾಡುವಂಥ ಕೋಗಿಲೆ, ಗುರುವಿನ ದರ್ಶನದಿಂದ ಏನು ಲಾಭ ಅನ್ನತಕ್ಕಂಥ ನನಗೆ ಗೊತ್ತಿಲ್ಲ, ಯಾರೋ ಒಬ್ಬ ಪುಣ್ಯಾತ್ಮ ನಿನ್ನ ಹೋಗಿ ಕೇಳಂತ ಹೇಳ್ಯಾನ, ಅದಕ್ಕೆ ನಿನಗೆ ಗೊತ್ತೈತೆ ಅಂತ, ಗುರುವಿನ ದರ್ಶನದಿಂದ ಏನು ಲಾಭ, ಗುರುವಿನ ದರ್ಶನವನ್ನು ಯಾಕೆ ಮಾಡ್ಕೋಬೇಕು, ಒಂದಿಷ್ಟು ನನಗೆ ಹೇಳಿದ್ರೆ ಭಾಳ ಚಲೋ ಆಗ್ತದಂತ ತಿಳ್ಕೊಂಡು ನಾರದ ಕೈ ಮುಗಿದು ಆ ಮಾಮರದ ಮೇಲೆ ಕುತ್ಕೊಂಡಿರ್ತಕ್ಕಂಥ ಕೋಗಿಲಿ ಕೇಳೋದು ಒಂದ ತಡ, ನಾರದನ ಮಾತು ಕೇಳಿ ಕೋಗಿಲಿನೂ ಕೂಡ ರೆಕ್ಕಿ ಬಡದು ಆ ಮಾವಿನ ಮರದಿಂದ ಕೆಳಗೆ ದಪ್ಪ ಅಂತ ಬಿದ್ದು ಅದು ಸತ್ತು ಹೋಗಿಬಿಡ್ತು. ಅದು ಸತ್ತು ಹೋಗಿಬಿಡ್ತು. ನಾರದ ತಿಳ್ಕೊಂಡ, ಗುರುವಿನ ದರ್ಶನದಿಂದ ಸಾಯೋದೈತೇನೋ,
ಬೇರೆ ಕೇಳಿದ್ರನ ಇವು ಸಾಯಕತ್ತೇವ, ಇನ್ನು ದರ್ಶನ ಮಾಡಿಕೊಂಡ್ರೆ ಹೆಂಗಾಗಿರ್ಬೋದು ಅಂತ ತಿಳ್ಕೊಂಡು ಮತ್ತೆ ಮನಸ್ಸಿನ ನೋವು ಆತು. ಮನಸ್ಸಿನ ನೋವು ಮಾಡಿಕೊಂಡು ಎಲ್ಲಿ ಬಂದ್ರಿ? ಮತ್ತೆ ಕೈಲಾಸಕ್ಕೆ ಬಂದ. ಶಿವ ಕುಂತಿದ್ದ. ಶಿವನ ಮುಂದೆ ಕೈ ಮುಗಿದು ಕೇಳ್ತಾನಂತ, ಯಪ್ಪ ಭಗವಂತ, ಕೋಗಿಲೆ ಕೇಳಂತ ಹೇಳಿದಿ, ಕೋಗಿಲೆ ಕೇಳಿದ್ರೆ ಅದು ರೆಕ್ಕಿ ಬಡದು ಕೆಳಗೆ ಬಿದ್ದು ಸತ್ತು ಹೋಗಿಬಿಡ್ತೇಪ್ಪ. ನೀನ ಹೇಳಿದ್ರೆ ಭಾಳ ಚಲೋ ಆಗ್ತದೆ, ಗುರುವಿನ ದರ್ಶನದಿಂದ ಏನು ಲಾಭ ಅನ್ನೋದು. ನೀನ ಹೇಳಿದ್ರೆ ಭಾಳ ಚಲೋ ಆಗ್ತದಂತ ನಾರದ ಕೇಳಿದಾಗ ಭಗವಂತ ಅಂತಾನಂತ, ಇಲ್ಲಿಲ್ಲ, ನಾ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ಲ, ಅದನ್ನು ಅನುಭವಿಸ್ಬೇಕು, ಅದನ್ನು ನೀ ತಿಳ್ಕೋಬೇಕು. ಅದಕ್ಕೆ ಅದ ಭೂಲೋಕಕ್ಕೆ ಹೋಗೋ. ಒಂದು ಅಡವಿಯೊಳಗೆ ಒಂದು ಗೋಮಾತೆ ಮೇಯ್ತಿರ್ತದೆ. ಅಡವಿಯೊಳಗೆ ಒಂದು ಆಕಳ ಮೇಯ್ತಿರ್ತದೆ. ಅದನ್ನು ಹೋಗಿ ಕೇಳು, ಅದನ್ನು ಹೋಗಿ ಕೇಳಂತ ತಿಳ್ಕೊಂಡು ಮತ್ತೆ ಭಗವಂತ ನಾರದನಿಗೆ ಹೇಳಿ ಕಳಿಸಿದಾಗ ನಾರದ ಬಂದ. ಒಂದು ಸುಂದರವಾಗಿರ್ತಕ್ಕಂಥ ಅಡವಿಯೊಳಗೆ ಹಚ್ಚಸರಾಗಿರ್ತಕ್ಕಂಥ ಹುಲ್ಲನ್ನು ಮೇಯುವಂಥ ಒಂದು ಗೋಮಾತೆ, ಒಂದು ಹಸು, ಒಂದು ಆಕಳ ಮೇಯ್ತಿರ್ತೋ. ಒಂದು ಮರದ ಕೆಳಗೆ ಆಕಳದ ಮಲಕ ಕೈಯ ಬಡಿಗೆ ಹಿಡ್ಕೊಂಡು ಕುಂತಿದ್ದ, ಆ ಆಕಳ ಮೇಯಿಸ್ಕೊಂತ. ಆದ್ರೆ ನಾರದ ಅಲ್ಲಿ ಹೋಗಿ ನೋಡಿದ, ಈ ಆಕಳ ಕೇಳಿದ್ರೆ ಆಕಳನ್ನು ಸತ್ರ ಏನು ಮಾಡೋದಪ್ಪ? ಆಕಳದ ಮಾಲಕದನ ಸುಮ್ಮನೆ ಬಿಡ್ತಾನೆ ಏನು ನಮ್ಮನ್ನು? ಕೋಗಿಲಿಗೂ ಯಾರೂ ಮಾಲಕರು ಇದ್ದಿದ್ದಿಲ್ಲ, ಮುಳ್ಳಿನ ಮೇಲೆ ಮಲ್ಕೊಂಡಿರ್ತಕ್ಕಂಥ ಡೊಣ್ಣಿ ಕಟ್ಟಕ್ಕೂ ಯಾವ ಮಾಲಕರು ಇದ್ದಿದ್ದಿಲ್ಲ. ಈಗ ಆಕಳದ ಮಾಲಕದನ, ನಾವು ಹೋಗಿ ಆಕಳ ಕೇಳಿದ್ರೆ ನನ್ನ ಮಾತಿಗೆ ಆಕಳ ಸತ್ರ ಏನು ಮಾಡೋದೈತಿ ಅಂತ ತಿಳ್ಕೊಂಡು ಕೇಳಲೇಬೇಡ ಅಂತ ತಿಳ್ಕೊಂಡು ಹಂಗೆ ನಿಂತ್ರಿ. ಕೇಳಬೇಕ ಬೇಡ? ಕೇಳಿದ್ರೆ ಸತ್ರ ಹೆಂಗೆ? ನಾ ಕೇಳಿದ್ರೆ ಹೇಳಿದ್ರೆ ಭಾಳ ಚಲೋ, ಕೇಳಿದ್ರೆ ಸತ್ರ ಹೆಂಗೆ? ಸತ್ರ ಮಾಲಕ್ ನಾನು ಬಿಡ್ತಾನ ಅಂತ ತಿಳ್ಕೊಂಡು ನಾರದ ಏನು ಮಾಡಿದ, ಆದರೂ ಧೈರ್ಯ ಮಾಡಿ ಕೇಳೇಬಿಡಂತಡಿ ನೋಡೋಣ ಅಂತ ತಿಳ್ಕೊಂಡು ಒಂದು ಮೇಯುವಂಥ ಆಕಳ ಗೋಮಾತೆ ಹತ್ರ ಬಂದು ಕೈ ಮುಗಿದು ಕೇಳ್ತಾನಂತ. ಏನಂತ? ಗೋಮಾತೆ, ಗುರುವಿನ ದರ್ಶನದಿಂದ ಏನು ಲಾಭ ಅನ್ನೋದು ನನಗೆ ಗೊತ್ತಿಲ್ಲ, ನಿನ್ನ ಹತ್ರ ಗೊತ್ತೈತೆ ಅಂತ ನಿನಗೆ ಯಾರೋ ಒಬ್ಬ ಪುಣ್ಯಾತ್ಮ ಹೇಳಿ ಕಳಿಸ್ಯಾನ. ಅದಕ್ಕೆ ಗುರುವಿನ ದರ್ಶನ ಮಾಡಿಕೊಂಡ್ರೆ ಏನು ಲಾಭ, ಏನಾಗ್ತದಂತ ತಿಳ್ಕೊಂಡು ಕೈ ಮುಗಿದು ಕೇಳೋದು ಒಂದ ತಡರಿ. ಭಾಳ ಸುಂದರವಾಗಿ ಭಾಳ ಚಂದ ಮೇಯುವಂಥ ಒಂದು ಗೋಮಾತೆ, ಒಂದು ಹಸು, ಒಂದು ಆಕಳ ಈ ನಾರದನ ಮಾತು ಕೇಳಿ ಅದು ನಾಲ್ಕು ಕಾಲು ಬಡದು ಒದ್ದಾಡಿ ಅದು ಸತ್ತು ಹೋಗಿಬಿಡ್ತು. ಅದು ಸತ್ತು ಹೋಗಿಬಿಡ್ತು. ಅಲ್ಲಿ ಕೋಗಿಲೆ ಸತ್ತುತು, ಮುಳ್ಳಿನ ಬೇಲಿ ಮೇಲೆ ಇರ್ತಕ್ಕಂಥ ಒಂದು ಡೊಣ್ಣಿ ಕಟ್ಟ ಸತ್ತುತು. ಇಲ್ಲಿ ಒಂದು ಮೇಯುವಂಥ ಒಂದು ಆಕಳ, ಒಂದು ಹಸುನು ಕೂಡ ಸತ್ತೋತಲಪ್ಪ ಅಂತ ತಿಳ್ಕೊಂಡು ನಾರದ ಏನು ಮಾಡಿದ್ರಿ? ಮತ್ತೆ ಕೈಲಾಸಕ್ಕೆ ಬಂದ. ಭಗವಂತ ಕುಂತಿದ್ದ. ಭಗವಂತ ಕೇಳ್ತಾನ, ಅದ ಆಕಳ ಗೋಮಾತೆ ಹೇಳ್ತಾನಪ್ಪ, ಗುರುವಿನ ದರ್ಶನದಿಂದ ಏನು ಲಾಭ ಅನ್ನೋದಂತ ಕೇಳಿದಾಗ, ಇಲ್ಲ ಭಗವಂತ, ನಾ ಕೇಳೋದು ಒಂದ ತಡ ಅದು ಸತ್ತು ಹೋಗಿಬಿಡ್ತು, ಏನು ಮಾಡೋದು? ಹಾಗಾದ್ರೆ ನನಗೆ ಗುರುವಿನ ದರ್ಶನದಿಂದ ಏನು ಲಾಭ? ಯಾಕೆ ದರ್ಶನ ಮಾಡ್ಕೋಬೇಕನ್ನೋದು ನನ್ನ ಜೀವನದೊಳಗೆ ಗೊತ್ತಾಗೋದಿಲ್ಲ, ನೀ ಹೇಳಿದರೆ ಗೊತ್ತಾಗೋದಂತ ತಿಳ್ಕೊಂಡು ಮತ್ತೆ ಕೈ ಮುಗಿದು ಭಗವಂತ ನಾರದ ಕೇಳಿದಾಗ ಅವಾಗ ಭಗವಂತ ಒಂದು ಮಾತು ಹೇಳ್ತಾನಂತ, ಇಲ್ಲಿಲ್ಲ, ಅದ ಭೂಲೋಕಕ್ಕೆ ಹೋಗು. ಒಂದು ಅರಮನೆಯೊಳಗೆ ರಾಜ ಅದಾನ. ರಾಜನ ಹೆಂಡತಿ ಮಹಾರಾಣಿ ತುಂಬ ಗರ್ಭಿಣಿ ಅದಾಳೆ. ತುಂಬ ಗರ್ಭಿಣಿ ಇದ್ದಾಳೆ. ನೀ ಅರಮನೆಯೊಳಗೆ ಹೋಗೋದು ಒಂದ ತಡ, ಆ ಮಹಾರಾಣಿ ಒಂದು ಗಂಡು ಮಗು ಜನ್ಮ ಕೊಡ್ತಾಳ. ಆ ಹುಟ್ಟಿರ್ತಕ್ಕಂಥ ಆ ಕೂಸು ಕೇಳು, ಗುರುವಿನ ದರ್ಶನದಿಂದ ಏನು ಲಾಭ ಅನ್ನತಕ್ಕಂಥದ್ದು ಹೇಳ್ತದ ಅಂದ ಶಿವ. ಯಾವಾಗ ಭಗವಂತ ನಾರದನಿಗೆ ಮಾತು ಹೇಳಿದ್ನಲ್ಲ, ಅವಾಗ ನಾರದ ಅಂದ, ಯಪ್ಪ ಮೊದಲ ಹೇಳಿ ಕೇಳಿ ಮಹಾರಾಜನ ಅರಮನೆಯೊಳಗೆ ಸೈನಿಕರು ಇರ್ತಾರೆ, ಮಂತ್ರಿಗಳು ಇರ್ತಾರೆ, ಎಲ್ಲರೂ ಇರ್ತಾರೆಪ್ಪ. ಅದು ಮಹಾರಾಣಿ ತುಂಬ ಗರ್ಭಿಣಿ ಅದಾಳಂತ ಹೇಳಕತ್ತಿ. ನಾ ಹೋಗೋದು ಒಂದ ತಡ, ಗಂಡು ಮಗು ಜನ್ಮ ಕೊಡ್ತಾಳಂತ ಹೇಳಕತ್ತಿ. ಹುಟ್ಟಿದ ಕೂಸು ಕೇಳಿದ್ರೆ ಮಹಾರಾಜ ಸುಮ್ಮನೆ ಬಿಡ್ತಾನನ್ಯಪ್ಪ ಸತ್ರ. ಯಪ್ಪ ಆಗಂಗಲ್ಲ, ನಾವು ಅಲ್ಲಿ ಹೋಗಾಕ ಹೇಳಂಗಿದ್ರೆ ನೀನ ಹೇಳು ಅಂದ. ಹೇಳಂಗಿದ್ರೆ ಭಗವಂತ ನೀನ ಹೇಳಂತ ತಿಳ್ಕೊಂಡು ಹೇಳಿದಾಗ ಅವಾಗ ಭಗವಂತ ಹೇಳ್ತಾನಂತ, ಇಲ್ಲಪ್ಪ ಹಂಗಾಗೋದಿಲ್ಲ, ನೀ ಹೋಗೋ, ಆ ಅರಮನೆಗೆ ಹೋಗೋ, ಆ ರಾಜನ ಭೇಟಿ ಆಗೋ, ಹುಟ್ಟಿರ್ತಕ್ಕಂಥ ಕೂಸು ಕೇಳೋ, ಆ ರಾಜಕುಮಾರನ ಹೇಳ್ತದಂತ ತಿಳ್ಕೊಂಡು ಮತ್ತೆ ಭಗವಂತ ಹೇಳಿ ಕಳಿಸಿದಾಗ ನಾರದ ಮುನಿ ಎಲ್ಲಿ ಬಂದ್ರಿ? ಭೂಲೋಕಕ್ಕೆ ಬಂದ. ಒಂದು ದೊಡ್ಡ ಅರಮನೆ ತುಂಬೆಲ್ಲ ಸೈನಿಕರು. ಆ ಅರಮನೆಯೊಳಗಿರ್ತಕ್ಕಂಥ ರಾಜ ಆ ರಾಜನ ಹತ್ರ ಬಂದಾಗ ರಾಜ ತನ್ನ ಸಿಂಹಾಸನವನ್ನು ಬಿಟ್ಟು ಕೊಡ್ತಾನ. ಸಿಂಹಾಸನ ಮೇಲೆ ಕುಂದುರಿಸ್ತಾನ. ಯಾವಾಗ ನಾರದ ಸಿಂಹಾಸನ ಮೇಲೆ ಕುಂತ ಅಲ್ಲಿ ಒಳಗಿರ್ತಕ್ಕಂಥ ಮಹಾರಾಣಿ ಒಂದು ಗಂಡು ಮಗು ಜನ್ಮ ಕೊಟ್ಲು ರೀ. ಒಳಗಿರ್ತಕ್ಕಂಥ ಮಹಾರಾಣಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಲು. ಅವಾಗ ನಾರದ ಅಂತಾನ, ಈಗ ಹುಟ್ಟಿರ್ತಕ್ಕಂಥ ರಾಜಕುಮಾರನನ್ನು ಕರೆಸಲೇಬೇಡ, ಕರೆಸಿದ್ರೆ ನಾನು ಕೇಳಿದ್ರೆ ಸತ್ತು ಹೋದ್ರೆ ಏನು ಮಾಡೋದೈತಿ? ನಾ ಕರೆಸಿ ಆ ರಾಜಕುಮಾರನ ಕೇಳಿದ್ರೆ ಸತ್ರು ಏನು ಮಾಡೋದೈತಿ? ಏನು ಮಾಡಬೇಕು? ಆದರೂ ಕೂಡ ಭಗವಂತ ಹೇಳಿ ಕಳಿಸ್ಯಾನಂತ ತಿಳ್ಕೊಂಡು ನಾರದ ಅಂತಾನಂತ, ರಾಜಕುಮಾರ, ಇನ್ನದ ಈಗ ಮಹಾರಾಣಿ ಒಂದು ಗಂಡು ಮಗುವಿಗೆ ಜನ್ಮ ಕೊಟ್ಟಾಳಲ್ಲ,
ಇನ್ನದ ಈಗ ನಿನ್ನ ಹೆಂಡತಿ ಮಹಾರಾಣಿ ಗಂಡು ಮಗು ಜನ್ಮ ಕೊಟ್ಟಾಳಲ್ಲ, ಆ ಗಂಡು ಮಗುವನ್ನು ಕರ್ಕೊಂಡು ಬರ್ತೀರೇನು? ಆ ಗಂಡು ಮಗುವನ್ನು ಕರ್ಕೊಂಡು ಬರ್ತೀರಿ ಅಂತ ತಿಳ್ಕೊಂಡು ಕೇಳಿದಾಗ ಅಲ್ಲಿರ್ತಕ್ಕಂಥ ರಾಜ ಅಲ್ಲಿರ್ತಕ್ಕಂಥ ಮಂತ್ರಿಗಳಿಗೆ, ಅಲ್ಲಿರ್ತಕ್ಕಂಥ ಒಳಗಿರ್ತಕ್ಕಂಥ ಎಲ್ಲ ದಾಸಿಯರಿಗೆ ಹೇಳ್ತಾನಂತ, ಇನ್ನದ ಈಗ ಹುಟ್ಟಿರ್ತಕ್ಕಂಥ ನನ್ನ ರಾಜಕುಮಾರನ ಕರ್ಕೊಂಡು ಬರ್ರಿ, ನನ್ನ ರಾಜಕುಮಾರನ ಕರ್ಕೊಂಡು ಬರ್ರಿ ಅಂದಾಗ ಬಂಗಾರ ತಟ್ಟಿಯೊಳಗೆ ಆ ಹುಟ್ಟಿರ್ತಕ್ಕಂಥ ಕೂಸು ಬಂಗಾರ ತಟ್ಟಿಯೊಳಗೆ ಇಟ್ಕೊಂಡು ಬರ್ತಾರಂತ್ರಿ. ಬಂಗಾರ ತಟ್ಟಿಯೊಳಗೆ ಇಟ್ಕೊಂಡು ಬಂದು ರಾಜನ ಕೈಯಾಗ ಕೊಟ್ಟಾಗ ಅವಾಗ ರಾಜ ನಾರದ ಮುನಿ ಕೇಳ್ಯಾನಂತ ತಿಳ್ಕೊಂಡು ಆ ನಾರದ ಮುನಿ ಕೈಯಾಗ ಬಂಗಾರ ತಟ್ಟಿ ಕೊಡ್ತಾನ. ಇನ್ನದು ಈಗ ಹುಟ್ಟಿರ್ತಕ್ಕಂಥ ಭೂಮಿಯೊಳಗೆ ಹುಟ್ಟಿರ್ತಕ್ಕಂಥ ಕಣ್ಣು ತೆರೆದಿರ್ತಕ್ಕಂಥ ಈ ರಾಜಕುಮಾರನ ಕೊಲ್ಲಬೇಕಲ್ಲ ನಾ ಈ ಮಾತು ಕೇಳಿದ್ರೆ ಸತ್ತ ಹೋಗಿಬಿಡ್ತದಲ್ಲ, ಏನು ಮಾಡಬೇಕಂತ ತಿಳ್ಕೊಂಡು ಆದರೂ ನಾರದ ಮುನಿ ಗಟ್ಟಿ ಧೈರ್ಯ ಮಾಡಿ ಭಗವಂತ ಹೇಳಿ ಕಳಿಸ್ಯಾನಂತ ತಿಳ್ಕೊಂಡು ಗಟ್ಟಿ ಧೈರ್ಯ ಮಾಡಿ ಹುಟ್ಟಿರ್ತಕ್ಕಂಥ ಕೂಸು ಕೇಳ್ತಾನಂತ್ರಿ. ಏನಂತ? ಇನ್ನದ ಈಗ ಈ ಜಗತ್ತಿ ಬಂದಿರತಕ್ಕಂಥ ರಾಜಕುಮಾರ, ಇನ್ನದ ಈಗ ಈ ಜಗತ್ತಿ ಬಂದಿರತಕ್ಕಂಥ ರಾಜಕುಮಾರ ಗುರುವಿನ ದರ್ಶನದಿಂದ ಏನು ಲಾಭ ಅನ್ನತಕ್ಕಂಥ ನನಗೆ ಗೊತ್ತಿಲ್ಲ, ಅದಕ್ಕೆ ನಿನಗೆ ಗೊತ್ತೈತೆ ಅಂತ ಒಬ್ಬ ಪುಣ್ಯಾತ್ಮ ಹೇಳಿ ಕಳಿಸ್ಯಾನ. ಅದಕ್ಕೆ ಗುರುವಿನ ದರ್ಶನದಿಂದ ಏನು ಲಾಭ, ದರ್ಶನ ಯಾಕೆ ಮಾಡ್ಕೋಬೇಕು ಅನ್ನೋದು ನಿನಗೆ ಗೊತ್ತಿದ್ರೆ ನನಗೆ ಹೇಳಂತ ತಿಳ್ಕೊಂಡು ಹಿಂಗೆ ಕಣ್ಣು ಮುಚ್ಚಿಕೊಂಡು ಹುಟ್ಟಿರ್ತಕ್ಕಂಥ ರಾಜಕುಮಾರನ ಕೇಳಿದಾಗಮ್ಮ ಅಂದ ಹುಟ್ಟಿರ್ತಕ್ಕಂಥ ರಾಜಕುಮಾರ ಬಂಗಾರ ತಟ್ಟಿಯೊಳಗೆ ಎದ್ದು ನಿಂತ್ಕೊಂಡು ಹೇಳ್ತದಂತ್ರಿ. ಅಂದ ಹುಟ್ಟಿರ್ತಕ್ಕಂಥ ರಾಜಕುಮಾರ ಬಂಗಾರ ತಟ್ಟಿಯೊಳಗೆ ಎದ್ದು ನಿಂತ್ಕೊಂಡು ಹೇಳ್ತದಂತ, ಯಪ್ಪ ಗುರುವಿನ ದರ್ಶನದಿಂದ ಏನು ಲಾಭ ಅಂತ ತಿಳ್ಕೊಂಡು ಕೇಳಾಕತ್ತೀಯದಲ್ಲ, ನಾ ಮೊದಲ ಮುಳ್ಳಿನ ಬೇಲಿ ಮೇಲೆ ಡೊಣ್ಣಿಕಟ್ಟಾಗಿ ಹುಟ್ಟಿದ್ದೆ, ನಾನು ಮೊದಲ ಮುಳ್ಳಿನ ಬೇಲಿ ಮೇಲೆ ಡೊಣ್ಣಿಕಟ್ಟಾಗಿ ಹುಟ್ಟಿದ್ದೆ. ನೀ ಗುರುವಾಗಿ ಬಂದು ನನಗೆ ದರ್ಶನ ಕೊಟ್ಟು ನಾನು ಮುಕ್ತಿ ಪಡ್ಕೊಂಡು ಸತ್ತು ಹೋದೆ, ಮರಳಿ ಎಲ್ಲಿ ಹುಟ್ಟಿದ್ಯಾ? ಕೋಗಿಲೆಯಾಗಿ ಹುಟ್ಟಿದೆ. ಆದರೂ ಗುರುದೇವ ನೀ ಅಲ್ಲಿ ಬಿಡಲಿಲ್ಲ, ಅಲ್ಲಿ ಬಂದು ನನಗೆ ದರ್ಶನ ಕೊಟ್ಟು ನಿನ್ನ ದರ್ಶನ ಮಾಡಿಕೊಂಡು ನನಗೆ ಮತ್ತೆ ನಾ ಸತ್ತು ಹೋದೆ. ಆದ್ರೆ ನಾ ಮತ್ತೆ ಏನಾಗಿ ಹುಟ್ಟಿದೆ? ಒಂದು ಹಸುವಾಗಿ ಹುಟ್ಟಿದೆ, ಗೋಮಾತೆಯಾಗಿ ಹುಟ್ಟಿದೆ. ಆದರೆ ಗುರುದೇವ ನೀನು ಅಲ್ಲಿಗೂ ಬಂದು ಬಿಡಲಿಲ್ಲ, ನನಗೆ ದರ್ಶನ ಕೊಟ್ಟು ನಿನ್ನ ದರ್ಶನ ಮಾಡಿಕೊಂಡು ಇವತ್ತು ಅರಮನೆಯೊಳಗೆ ರಾಜನ ಮಗನಾಗಿ ಇವತ್ತು ರಾಜಕುಮಾರನಾಗಿ ಹುಟ್ಟೇನಿಲ್ಲ, ಇನ್ನೂ ಎಂಥ ಗುರುವಿನ ದರ್ಶನ ಬೇಕಂತ ತಿಳ್ಕೊಂಡು ಅಂದು ಹುಟ್ಟಿರ್ತಕ್ಕಂಥ ಆ ಕೂಸು ಹೇಳ್ತದಂತಮ್ಮ. ಅದಕ್ಕೆ ಗುರುವಿನ ದರ್ಶನದಿಂದ ಇವತ್ತು ನಮಗೇನೆಲ್ಲ ಬದುಕಿನೊಳಗೆ ಬಂದಿರತಕ್ಕಂಥ ದುಃಖಗಳು, ಚಿಂತೆಗಳು, ಇವೆಲ್ಲ ನೋವುಗಳು ಇವತ್ತು ಬಿಟ್ಟು ದೂರಾಗಿ ನಮ್ಮ ಬದುಕು ಬಂಗಾರದ ಬದುಕಾಗಬೇಕಾಗಿತ್ತಂದ್ರೆ ಇವತ್ತು ನಾವೆಲ್ಲ ಪುಣ್ಯ ಮಾಡಿದ್ದೇವೆ ಪುಣ್ಯಾತ್ಮರೇ. ಇವತ್ತು ಜಗದ್ಗುರು ಮಹಾಸನ್ನಿಧಿಯವರು ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಫಕೀರ ಜಿಂಗಾಲೇಶ್ವರ ಮಹಾಸ್ವಾಮಿಗಳವರು ಇವತ್ತು ವೇದಿಕೆ ಮೇಲೆ ಅವರು ನಮಗೆ ಗುರುವಾಗಿ ಕುಂತಾರಲ್ಲ, ಇವತ್ತು ನಾವೇ ಧನ್ಯವಂತರು, ಅವರ ದರ್ಶನ ಮಾಡಿಕೊಂಡಿದ್ದಕ್ಕೆ ನಾವೇ ಪುಣ್ಯವಂತರು. ಇವತ್ತು ಈ ಭೂಮಿ ಮೇಲೆ ಹುಟ್ಟಿದ್ದು ಕೂಡ ಸಾರ್ಥಕವಾಗ್ತದಮ್ಮ. ಅಂಥ ಪೂಜ್ಯರ ಸನ್ನಿಧಾನದೊಳಗೆ ಇವತ್ತು ನೀವೆಲ್ಲ ಉಡಿ ತುಂಬಿಸ್ಕೊಂತೀರಲ್ಲ, ಇವತ್ತು ನಿಮ್ಮ ಬದುಕು ಎಂಥ ಬದುಕು ರೀ, ಅದು ಬಂಗಾರದಂಥ ಬದುಕು. ನಿಮ್ದು ಎಂಥ ಬದುಕು, ಅದು ಇವತ್ತು ಪುಣ್ಯದ ಬದುಕಾಗ್ತದೆ. ಇಂಥ ಪೂಜ್ಯರ ಸನ್ನಿಧಾನದೊಳಗೆ ನೀವು ಉಡಿ ತುಂಬಿಸ್ಕೊಳಕತ್ತೀರಲ್ಲಮ್ಮ, ಅದಕ್ಕೆ ನೀವೆಲ್ಲ ಮುತ್ತೈದೆಯರು ಉಡಿ ತುಂಬಿಸ್ಕೊಂತೀರಿ. ಅಂದ್ರೆ ಇವತ್ತು ನೋಡ್ರಿ, ಉಡಿ ಹಿಡಿ ಪಡಿ, ಹೌದ್ರಿ? ಇವತ್ತು ನಮ್ಮ ಸೌಭಾಗ್ಯದ ಬದುಕಮ್ಮ. ಇವತ್ತು ಅರಿಶಿನ ಕುಂಕುಮ, ನಿಮಗೆ ಕಂಕಣ, ನಿಮಗೆ ಅಕ್ಷತಿ, ಇವತ್ತು ನಿಮಗೆಲ್ಲ ಉಡಿ ಸಮಾನ ಮುಖಾಂತರವಾಗಿ ನಿಮಗೆ ಉಡಿ ತುಂಬ್ತಾರಲ್ಲ, ಅದು ನಿಮ್ಮ ಬದುಕು ಸದಾಕಾಲನೂ ಕೂಡ ನಿಮ್ಮ ಬದುಕು ಮುತ್ತೈದೆಯರ ಬದುಕಾಗಿ ಪೂಜ್ಯರ ಆಶೀರ್ವಾದ, ಜಗದ್ಗುರು ಮಹಾಸನ್ನಿಧಿಯವರ ಆಶೀರ್ವಾದ ನಿಮ್ಮ ಬದುಕಿನ ಮೇಲೆ ಇರಲಿ ಅಂತ ತಿಳ್ಕೊಂಡು ಹಾರೈಸಿ